ಸ್ನೇಹಿತರೆ, ನಮ್ಮಲ್ಲಿ ಸಿಗುವಂತ ಈ ಒಂದು ಸಾಂಬಾರ್ ಪುಡಿನ ತುಂಬಾ ಜನ ಇಷ್ಟಪಡ್ತಾ ಇದ್ದೀರಾ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ, ಮನೆಯಲ್ಲೇ ನಾವು ಕೂಡ ಮಾಡ್ಕೋಬೋದಾ ಅಂತ ಕೇಳಿದ್ರಿ. ಖಂಡಿತವಾಗಿಲೂ ಇದು ಮನೆಯಲ್ಲೇ ಮಾಡಿರುವಂತ ಸಾಂಬಾರ್ ಪುಡಿ, ಹಾಗಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬಹುದು. ಇದನ್ನ 6 ತಿಂಗಳಲ್ಲ 1 ವರ್ಷ ತನಕ ಇಟ್ರು ಕೆಡಲ್ಲ. ತುಂಬಾ ಚೆನ್ನಾಗಿ ಇಟ್ಕೋಬಹುದು ನೀವು. ಯಾವುದೇ ತರ ಗಾಳಿ ಆಡದೆ ಇರುವಂತ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 6 ತಿಂಗಳಿಂದ 1 ವರ್ಷ ತನಕ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ಕ್ವಿಕ್ ಆಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದನ್ನ ನೋಡ್ಕೊಂಡು ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಏನಾದ್ರೂ ಈ ಒಂದು ಟೇಸ್ಟಿ ಸಾಂಬಾರ್ ಪೌಡರ್ ಬೇಕು ಅಂದ್ರೆ ನೀವು ನಮ್ಮಲ್ಲಿ ಆರ್ಡರ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರಕ್ಕೆ. ಈ ಒಂದು ಮೆಣಸಿನಕಾಯಿಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದು ಏನಕ್ಕಂದ್ರೆ ಘಾಟ್ ಬರಬಾರ್ದು ಅಂತ ಅಷ್ಟೇ. ಉಪ್ಪನ್ನ ಬಿಟ್ಬಿಟ್ಟು ಮೆಣಸಿನಕಾಯಿನ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಚೋಟ್ ಮೆಣಸಿನಕಾಯಿ ಅಂತೀವಲ್ಲ, ಅದು ಸ್ವಲ್ಪ ಗುಂಡು ಮೆಣಸಿನಕಾಯಿ, ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಇದು ಕಲರ್ಗಷ್ಟೇ. ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಕಾಶ್ಮೀರಿ ರೆಡ್ ಚಿಲ್ಲಿ ಅಂತಾನು ಹೇಳ್ತಾರೆ ಇದಕ್ಕೆ. ಸೊ ಇದನ್ನ ಹಾಕಿನೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದೆಲ್ಲಾನು ತಣ್ಣಗಾಗೋದಕ್ಕೆ ಅಂತಾನೆ ಫಸ್ಟಿಗೆ ಹುರಿದು ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಅರ್ಧ ಕೆಜಿ ಅಷ್ಟು ಧನಿಯಾ ತಗೊಂಡಿದ್ದೀನಿ. ಧನಿಯಾನು ಕೂಡ ಅಷ್ಟೇ ಸ್ನೇಹಿತರೆ, ಯಾವುದೇ ತರ ಎಣ್ಣೆ ಎಲ್ಲ ಹಾಕೋದೇನು ಬೇಕಾಗಿಲ್ಲ. ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ 2.5 ಸ್ಪೂನ್ ಅಷ್ಟು ಕಡಲೆಬೇಳೆ, ಸ್ವಲ್ಪ ಕಾಳು ಮೆಣಸು ತಗೊಂಡಿದ್ದೀನಿ. ಕಾಳು ಮೆಣಸು ಅಷ್ಟೇ ಖಾರಕ್ಕೆ ಮಾತ್ರ. ಸ್ವಲ್ಪ ತೊಗರಿ ಬೇಳೆ ತಗೊಂಡಿದ್ದೀನಿ, ಅದು ಥಿಕ್ನೆಸ್ಗೋಸ್ಕರ. ಕಡಲೆಬೇಳೆ ತೊಗರಿಬೇಳೆ ಇದು ಥಿಕ್ನೆಸ್ಗೋಸ್ಕರ. ಜೊತೆಗೆ ಸೋಂಪು, ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರುವಂಥ ಕ್ವಾಂಟಿಟಿ ಜಸ್ಟ್ ನಾನು ಮನೆಯಲ್ಲಿ ಯೂಸ್ ಮಾಡೋರಿಗೆ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಕೂಡ ಮತ್ತೆ ಕಡಲೆಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಕೂಡ. ಕೊನೆಯದಾಗಿ ಇದಕ್ಕೆ ಅರಿಶಿನ ಕೊಂಬನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅರಿಶಿನ ಪುಡಿ ಹಾಕೋದ್ಕಿಂತ ಈ ತರ ಅರಿಶಿನ ಕೊಂಬನ್ನ ಹಾಕೊಂಡ್ರೆ ನಂತರ ಇದನ್ನ ಬೀಸ್ಕೊಂಡು ಬಂದ್ರೆ ಆಯ್ತು, ಅಂದ್ರೆ ಪುಡಿ ಮಾಡಿಸ್ಕೊಂಡ್ರೆ ಆಯ್ತು. ಟೇಸ್ಟಿ ಆಗಿರೋ ಸಾಂಬಾರ್ ಪುಡಿ ರೆಡಿ ಇದೆ. ನಿಮ್ಗೇನಾದ್ರೂ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ಇದನ್ನ 6 ತಿಂಗಳಲ್ಲ 1 ವರ್ಷ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು.